ಸ್ನೇಹಿತರೆ ನಮಸ್ಕಾರ. ನಾವಿವಾಗ ಸಂಗಮದಲ್ಲಿ ಸ್ನಾನ ಆದಮೇಲೆ ಶೃಂಗಬೇರಪುರ್ ಅಂದರೆ ರಾಮಾಯಣದಲ್ಲಿ ನಾನು ರಾಮಾಯಣ ರಮಾನಂದ ಸಾಗರ್ ಅವರ ರಾಮಾಯಣನ ಒಂದ್ಸಲ ಮುಗಿದ್ರೆ ಮತ್ತೆ ನೋಡ್ತಾನೆ ಇರ್ತೀನಿ. ಅಷ್ಟು ಸಂತೋಷವಾದ ಅಂತಹ ಒಂದು ರಾಮಾಯಣದ ಕತೆ ಅದು. ಅದರಲ್ಲಿ ಗುಹಾ ಅಂದರೆ ವಾಲ್ಮೀಕಿ ವಶಿಷ್ಠರ ಆಶ್ರಮದಲ್ಲಿ ಅವರು ಸಹಪಾಠಿಯಾಗಿರ್ತಾನೆ ಬೇಡರ ರಾಜ ಗುಹಾ ಅಂತ. ಅವನು ಶೃಂಗಬೇರಪುರದಲ್ಲಿ ಬೇಡರ ರಾಜ, ಇದು ಅವನ ಸ್ಥಳ. ವನವಾಸದ ಸಮಯದಲ್ಲಿ ಅಯೋಧ್ಯೆನ ಬಿಟ್ಟ ಮೇಲೆ ರಾಮ ಪ್ರಥಮ ಬಾರಿಗೆ ಬಂದು ಸೇರೋದು ಇಲ್ಲಿ ಶೃಂಗಬೇರಪುರ್ಗೆ. ಆಗ ಗುಹಾ ಬಂದು ತಬ್ಕೊಂಡು ನನ್ನ ಒಡೆಯ ಅಂತಾನೆ. ಆಗ ಒಡೆಯ ಅಲ್ಲ, ನಾನು ನಿನ್ನ ಸಖ, ಒಡೆಯ ಅನ್ಬೇಡ ಅಂತ ಹೇಳ್ತಾನೆ. ಆಗ ನಮ್ಮ ಮನೇಲೆ ನೀನು ಇಲ್ಲೇ ಮನೆ ಮಾಡಿ 14 ವರ್ಷ ಇರು ಅಂತಾನೆ. ಆದರೆ ಇಲ್ಲ, ನನಗೆ ನಗರ ಪ್ರವೇಶ ಆಗಲಿ ಅಥವಾ ನೀವು ಕೊಡೋ ಹಣ್ಣುಗಳನ್ನು ನಾನು ಸ್ವೀಕರಿಸ್ತೀನಿ, ಆದರೆ ಗ್ರಹಣ ಕೂಡ ಮಾಡಲ್ಲ, ನಾನು ಕಂದಮೂಲ ಮಾತ್ರ ತಿನ್ನೋದು ಅಂದ್ಬಿಟ್ಟು ಅವನ ಸ್ನೇಹದ ಒಂದು ಪುರಸ್ಕಾರನ ಪಡೆದು ಇಲ್ಲೇ ಹುಲ್ಲಿನ ಮೇಲೆ ಸೀತಾರಾಮ ಮಲ್ಕೊಂಡು ಲಕ್ಷ್ಮಣ ಪೂರಾ ರಾತ್ರಿ ಅವ್ರನ್ನ ಕಾಯ್ತಾನೆ. ಮತ್ತೆ ಒಬ್ಬ ದೋಣಿ ನಡೆಸುವನ ಸಹಾಯದಿಂದ ದೋಣಿಯನ್ನು ತಯಾರಿಸಿಕೊಟ್ಟು ಚಿತ್ರಕೂಟಕ್ಕೆ ಹೋಗೋಕ್ಕೆ ಗುಹಾ ಸಹಾಯ ಮಾಡ್ತಾನೆ. ಮತ್ತು ಚಿತ್ರಕೂಟದವರೆಗೂ ಜೊತೆಗೂ ಹೋಗ್ತಾನೆ. ಭಾರದ್ವಾಜರ ಆಶ್ರಮದಲ್ಲಿ ಕೂಡ ಸರಿ ಸಮಾನವಾಗಿ ಮೇಲೆ ಕೂತ್ಕೋ ಅಂತ ಹೇಳ್ತಾರೆ ಭಾರದ್ವಾಜ ಮಹರ್ಷಿಗಳು. ಈ ತರ ಇಷ್ಟು ಒಂದು ಸುಂದರವಾದ, ಅಂದ್ರೆ ರಾಮನಿಗೆ ಪ್ರಾಣಪ್ರಿಯವಾದ ಸ್ನೇಹಿತ ಅಂದ್ರೆ ಅವನು ಒಂದು ನಮಗೆ ದೇವರು ಸಮಾನನೇ. ಆ ಶೃಂಗಬೇರಪುರದಲ್ಲಿ ಇದೀವಿ ಈಗ ನಾವು. ಇಲ್ಲಿ ಗುಹನ ಒಂದು ಮೂರ್ತಿ ಕೂಡ ಇದೆ ಇಲ್ಲಿ. ನೀವು ಬಂದಾಗ ಶೃಂಗಬೇರಪುರಕ್ಕೆ ಬನ್ನಿ. ನೋಡಿ, ಇದು ರಾಜ ಗುಹ್, ನಿಷಾದ್ ರಾಜ್ ಗುಹ್, ಬೇಡರ ರಾಜ. ಇವನು ರಾಮನ್ ಜೊತೆ ಗುರುಕುಲದಲ್ಲಿ ಇವರು ಕೂಡ ರಾಮನ ಜೊತೆ ವಿದ್ಯಾಭ್ಯಾಸ ಮಾಡಿರ್ತಾನೆ. ಇಲ್ಲಿ ಶಿವಲಿಂಗ ಇದೆ. ಇಲ್ಲಿ ಶೃಂಗವೇಶ್ವರ ಮಹಾದೇವ್, ಶೃಂಗವೇಶ್ವರ ಮಹಾದೇವ್ ಇಲ್ಲಿ ಇರೋದು. ಇಲ್ಲಿ ನಾವು ಅಭಿಷೇಕ ಕೂಡ ಮಾಡಿಸಬಹುದು. ಮತ್ತೆ ಚೆನ್ನಾಗಿದೆ. ಮತ್ತೆ ಗಂಗಾ ತಟ, ಇಲ್ಲಿಂದಲೇ ರಾಮ ಚಿತ್ರಕೂಟಕ್ಕೆ ಹೊರಟಿದ್ದು. ಮತ್ತೆ ನಾವು ಗಂಗಾದೇವಿ ದರ್ಶನನ ಇಲ್ಲಿ ಮಾಡಬಹುದು. ಮತ್ತೆ ಇಲ್ಲಿ ಇನ್ನೊಂದು ಮೇನ್ ಮಂದಿರ ಇದೆ, ಹತ್ಕೊಂಡು ಹೋಗ್ಬೇಕು. ರಾಮ ಮತ್ತೆ ಗುಹನ ಸ್ಟ್ಯಾಚ್ಯೂ ಇದೆಯಂತೆ ಇಲ್ಲಿ ಕೂಡ. ಗಂಗಾ ತಟ ನೋಡಿ, ಮತ್ತೆ ಗಂಗೆ. ಇಲ್ಲಿಂದಲೇ ಚಿತ್ರಕೂಟಕ್ಕೆ ಹೋಗಿದ್ದು ಒಬ್ಬ ಕೇವಟ್ಟು, ಅವನದ್ದು ಒಂದು ಕತೆ ಇದೆ. ಅವನು ಹೇಳ್ತಾನೆ, ನೀನು ಕಲ್ಲನ್ನ ಸೋಕಿದ್ದಕ್ಕೆ ಅಹಲ್ಯ ಯಾಕೆ ಬದಲಾದ್ಲು, ಹಾಗೆ ನನ್ನ ನದಿ ನೀರನ್ನು ತೊಕ್ಕಿದ್ರೆ ನಿನ್ನ ಕಾಲು ಏನಾಗುತ್ತೋ ನಂಗೆ ಗೊತ್ತಿಲ್ಲ ಅಂತಾನೆ. ಆಮೇಲೆ ಅದು ನೆಪ ಅಷ್ಟೇ. ಪಾದಪೂಜೆ ಮಾಡಿ ನೋಡ್ತೀನಿ, ಏನೋ ಆಗಲಿಲ್ಲ ಅಂದರೆ ನೌಕೆ ನಡೆಸ್ತೀನಿ ಅಂತಾನೆ. ಹಾಗೆ ಪಾದಪೂಜೆ ಪುಣ್ಯ ಪಡೀತಾನೆ ಗಂಗಾ ನದಿ. ಅಲ್ಲಿ ತುಂಬಾ ದೂರದಲ್ಲಿದೆ ಸ್ಟ್ಯಾಚ್ಯೂ. ರಾಮ್ ಮತ್ತೆ ನಿಷಾದ್ ರಾಜ್ದು. ಮತ್ತೆ ಇಲ್ಲಿ ಈ ವಿಷಯ ನನಗೂ ಗೊತ್ತಿರ್ಲಿಲ್ಲ. ಇನ್ಮೇಲೆ ಮಂದಿರಕ್ಕೆ ಬಂದ್ವಲ್ಲ, ಇದು ರಾಮನ ತಂಗಿ ಅಂತೆ. ತಂಗಿ ಇರೋ ವಿಚಾರ ಎಲ್ಲೂ ಉಲ್ಲೇಖ ನಾನ್ ಕೇಳಿರ್ಲಿಲ್ಲ. ಬಡಿ ಬೆಹನ್ ಅಂತೆ, ದೊಡ್ಡ ತಂಗಿ, ಅಕ್ಕ ಆಯ್ತು. ಮತ್ತೆ ಇದು ಅಕ್ಕನ ಗಂಡ ಭಾವ ಶೃಂಗ ಮಹರ್ಷಿಗಳು. ಶೀತಲಾದೇವಿ ದುರ್ಗಾಕ್ಕಿ ಅವತಾರಂತೆ.
ಇದು ಇವತ್ತಿಗೂ ಯಾರಿಗೂ ಗೊತ್ತಾಗಿಲ್ವಂತೆ. ಬಹುತ್ ಪುರಾಣ ಮೂರ್ತಿ, ಯಾರು ಅಂತ ಆದಿಪುರುಷ ಯಾರು ಅಂತ ಗೊತ್ತಾಗಿಲ್ವಂತೆ. ಚೆನ್ನಾಗಿದೆ. ಹನುಮಾನ್ ಜಿ ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್. ಮತ್ತೆ ಅದೇ ಆ ಗುಹನ್ ಸ್ಟ್ಯಾಚ್ಯೂಗೆ ಹೋಗಕ್ಕಾಗತ್ತಾ ನೋಡ್ತೀವಿ. ಅಲ್ಲಿ ಹೋದ್ರೆ ಮತ್ತೆ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ತೋರಿಸಿದ್ನಲ್ಲ ಸ್ಟ್ಯಾಚ್ಯೂ, ಇದು ವಶಿಷ್ಠರ ಆಶ್ರಮದಲ್ಲಿ ಗುರುಕುಲದಲ್ಲಿ, ವಶಿಷ್ಠರ ಗುರುಕುಲದಲ್ಲಿ ರಾಮ ಮತ್ತು ನಿಷಾದ್ ರಾಜ, ಬೇಡರ ರಾಜ ಗುಹ ಇಬ್ರು ಸಹಪಾಠಿಗಳು. ಅವ್ರ ಸ್ಟ್ಯಾಚ್ಯೂ ಅದೇ ಪಾರ್ಕ್ ಇದು. ಅಲ್ಲಿಂದ ದೇವಸ್ಥಾನದಿಂದ ಇಲ್ಲಿಗೆ ಬಂದ್ರೆ ಪೂರ್ತಿ ಪಾರ್ಕೆ ಇದು. ನಿಷಾದ್ ರಾಜ್ ಪಾರ್ಕೆ ಶೃಂಗವೇರ್ಪುರದಲ್ಲಿ. ಅದ್ರ ಒಳಗೆ ಹೋಗೋಣ, ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಅಲ್ಲಿ ಒಳಗೆ